ಸೆಕೆಂಡ್ PUC ಎಕ್ಸಾಮ್ 1 ಚೆನ್ನಾಗಿ ಹೋಗಿಲ್ಲ. ನೀವೆಲ್ಲ ಅನ್ಕೋತಾ ಇರೋ ಸರ್ ಎಕ್ಸಾಮ್ 2 ಬರ್ದ್ಬಿಟ್ಟು ನಾನು ಹೆಂಗಾದ್ರೂ ಮಾರ್ಕ್ಸ್ ಇಂಪ್ರೂವ್ ಮಾಡ್ತೀನಿ. ಬಟ್ ನನಗೆ ರೀಸೆಂಟ್ ಆಗಿ KCET ಬ್ರೋಷರ್ ಪೇಜ್ ನಂಬರ್ 32 ಅಲ್ಲಿ ಕೆಲವೊಂದು ಕಮೆಂಟ್ ಕೂಡ ಬಂದಿದೆ. ಈ ಕಮೆಂಟ್ ಪ್ರಕಾರ ಹೇಳಿದ್ರೆ ಸರ್ ನಮ್ದು ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ತಾರಾ ಸರ್ ಅಂತ. ಸ್ಟೂಡೆಂಟ್ಸ್ ಮಾಡ್ತಾರೆ, ಚಿಂತೆ ಮಾಡಬೇಡಿ. ಇದೊಂದು ಗುಡ್ ನ್ಯೂಸ್ ನಿಮ್ಮೆಲ್ಲರಿಗೂ ಕೂಡ. ನಾನು ಮುಂಚೆನೇ ಹೇಳಿದ್ದೀನಿ, ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ ಎಕ್ಸಾಮ್ 2 ಮಾರ್ಕ್ಸ್ ನ ಸ್ಟೂಡೆಂಟ್ಸ್ ಕನ್ಸಿಡರ್ ಮಾಡ್ತಾರೆ. ಜನರಲ್ ಆಗಿ ಫ್ರಮ್ ಆಲ್ ದೀಸ್ ಇಯರ್ಸ್ 2-3 ವರ್ಷದಿಂದ ಸೆಕೆಂಡ್ PUC ನಿಮ್ದು ಎಕ್ಸಾಮ್ 2 ರಿಸಲ್ಟ್ ಬೇಗನೆ ಬರುತ್ತೆ. ಸೊ ಎಕ್ಸಾಮ್ 2 ರಿಸಲ್ಟ್ ಬಂದಾದ್ಮೇಲೆ ನಿಮ್ದು KCET ರಿಸಲ್ಟ್ ಬರೋದು. ಸೊ KCET ಅಕಸ್ಮಾತ್ ಒಳ್ಳೆ ರ್ಯಾಂಕ್ ಬೇಕು ಅಂದ್ರೆ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಇರಬೇಕು. ಎಕ್ಸಾಮ್ 1 ಅಲ್ಲಿ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಎಕ್ಸಾಮ್ 2 ನ ಬರೆದ್ಬಿಟ್ಟು ಮಾರ್ಕ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಯಾಕಂದ್ರೆ ಕಂಬೈನ್ ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ. ಸೊ ಡೋಂಟ್ ವರಿ, ಒಳ್ಳೆ ಎಕ್ಸಾಮ್ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ಸೊ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ಕೂಡ ಎಕ್ಸಾಮ್ 2 ಮೇಲೆ ವಿಡಿಯೋಸ್ ಬೇಕಾ ಅಂತ. ಎಕ್ಸಾಮ್ 2 ಸ್ಟೂಡೆಂಟ್ಸ್ ಯಾವ ತರ ಅಪ್ಲೈ ಮಾಡಬೇಕು ಅದು ಬೇಕಂತ ಸ್ಟೂಡೆಂಟ್ಸ್ ಕಮೆಂಟ್ ಅಲ್ಲಿ ಹಾಕಿ ಎಲ್ಲರೂ ಕೂಡ. ಹಂಗೆ ಈ ವಿಡಿಯೋನ ಸ್ಟೂಡೆಂಟ್ಸ್ ಲೈಕ್ ಮಾತ್ರ ಮಾಡೋದು ಮರಿಬೇಡಿ.